ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇರಾನ್ ಇಸ್ರೇಲ್ ಕದನ 14 ದಿನಗಳು ಕಳೆದರೂ ಸಹ ಇಂದಿಗೂ ಸಹ ಕೊನೆಗಾಣ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್, ಸಾರಿಗೆ, ನಂತರ ಇದೀಗ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೂ ಸಹ ಒಂದು ಕಡೆ ಪರಿಣಾಮ ಬೀರಿದೆ ಅಂತಾನೆ ಹೇಳ್ಬೋದು. ಒಂದೆಡೆ ಬೆಂಗಳೂರಿಗೆ ಬರುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ. ಮತ್ತೊಂದೆಡೆ ರಾಜಧಾನಿಯಿಂದ ಫಾರಿನ್ಗೆ ಹೋಗುವವರ ಸಂಖ್ಯೆಯೂ ಸಹ ಒಂದು ಕಡೆ ಇಳಿಮುಖವಾಗ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯದ ಕದನ ಸದ್ಯಕ್ಕೆ ಕೊನೆಗಾಣೋ ಲಕ್ಷಣಗಳು ಸಹ ಎಲ್ಲೂ ಸಹ ಕಾಣ್ತಾ ಇಲ್ಲ. ಇದರ ಪರಿಣಾಮ ದೇಶ ಹಾಗೂ ರಾಜ್ಯದ ಪ್ರವಾಸೋದ್ಯಮ ಇದೀಗ ವಿಲ ಅಂತ ಒದ್ದಾಡುವಂತಾಗ್ಬಿಟ್ಟಿದೆ. ಒಂದೆಡೆ ಪ್ರತಿನಿತ್ಯ ಗಲ್ಫ್ ದೇಶಗಳಿಂದ ಬರೋ ಮಿಡ್ಲ್ ಈಸ್ಟ್ ಏರ್ಲೈನ್ಸ್ಗಳು ಬೆಂಗಳೂರಿಗೆ ಬರೋದು ಒಂದ್ ಕಡೆ ಕ್ಯಾನ್ಸಲ್ ಆಗಿದೆ. ಅದರಲ್ಲೂ ಕತಾರ್, ಎಮಿರೇಟ್ಸ್, ಓಮನ್ ಏರ್ಲೈನ್ಸ್, ಗಲ್ಫ್ ಏರ್, ಕುಮಾಯತ್ ಏರ್ವೇಸ್, ಏರ್ ಅರೇಬಿಯನ್ ಫ್ಲೈಟ್ ಪ್ರತಿದಿನ 5,000 ಜನ ಪ್ರವಾಸಿಗರು ಬೆಂಗಳೂರಿಗೆ ಬರ್ತಾ ಇದ್ರು ಇಂತಹ ಫ್ಲೈಟ್ಗಳಿಂದ. ಆದ್ರೆ ಮಾರ್ಚ್ ತಿಂಗಳಲ್ಲಿ ವಿದೇಶಿಗರು ಫ್ಲೈಟ್ ಅನ್ನ ಇದೀಗ ಕ್ಯಾನ್ಸಲ್ ಆಗಿರೋ ಕಾರಣ ಯಾರೂ ಸಹ ಬೆಂಗಳೂರಿಗೆ ಬರುವಂತಹ ಚಾನ್ಸ್ಗಳು ಮತ್ತೆ ಪ್ಲಾನ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಯಾವುದೇ ಆಲ್ಟರ್ನೇಟಿವ್ ಫ್ಲೈಟ್ ಸಹ ಅರೇಂಜ್ ಆಗದೇ ಇರುವಂತಹ ಕಾರಣ 50ರಿಂದ 60% ವಿದೇಶಿಗರಿಗೆ ರೀಫಂಡ್ ಅನ್ನ ಇದೀಗ ಕೇಳ್ತಾ ಇರುವಂತದ್ದು. ಇದರಿಂದ ಬೆಂಗಳೂರಿನ 50% ಹೋಟೆಲ್ ರೂಮ್ಗಳು ಸಹ ಒಂದ್ ಕಡೆ ಖಾಲಿಯಾಗಿವೆ. ಇನ್ನು ಬೆಂಗಳೂರಿನಿಂದ ಪ್ರತಿ ವರ್ಷ ರಂಜಾನ್ಗೆ ದುಬೈ ಅಥವಾ ಸೌದಿ ಅರೇಬಿಯಾ ಸೇರಿದಂತೆ ಹಲವು ಗಲ್ಫ್ ನಗರಗಳಿಗೆ ತೆರಳ್ತಾ ಇದ್ದಂತಹ ಪ್ರವಾಸಿಗರು ಯುದ್ಧದ ಭೀತಿ ಹಾಗೂ ಫ್ಲೈಟ್ ಅಲಭ್ಯತೆಯಿಂದ ಇದೀಗ ಒಂದ್ ಕಡೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇಸಿಗೆ ರಜೆ ಇರೋದ್ರಿಂದ ಎಷ್ಟೋ ಜನ ಫಾರಿನ್ಗೆ ಹೋಗ್ಬೇಕು ಅನ್ನೋಂಥ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮಕ್ಕಳಿಗೆ ರಜಾ ಇರುತ್ತೆ, ಕೆಲಸದಲ್ಲೂ ರಜಾ ಹಾಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂಥವ್ರು ಸಹ ಇದೀಗ ಬೆಂಗಳೂರಿನಿಂದ ಅಲ್ಲಿಗೆ ಹೋಗುವಂತಹ ಫ್ಲೈಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರುವಂಥದ್ದು. ಇನ್ನು ರಾಜ್ಯ ಪ್ರವಾಸೋದ್ಯಮಕ್ಕೆ ಒಂದ್ ಕಡೆ ಇಂತಹ ಘಟನೆಗಳು ದೊಡ್ಡದಾಗಿ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಏರ್ಫೇರ್ ದರ ಕೂಡ ಒಂದ್ ಕಡೆ ಹೆಚ್ಚಾಗಿದ್ದು ಫ್ಲೈಟ್ ಟಿಕೆಟ್ ದರ ಯುರೋಪಿಯನ್ ದೇಶಗಳಿಗೆ ಹೆಚ್ಚಾಗ್ಬಿಟ್ಟಿದೆ. ಉದಾಹರಣೆಗೆ ಬೆಂಗಳೂರಿಂದ ಲಂಡನ್ಗೆ ಸರಿಸುಮಾರು 1 ಲಕ್ಷದ ಮೇಲ್ಪಟ್ಟಿರುವಂಥದ್ದು ಟಿಕೆಟ್ನ ದರ. ಇದು ಸಹ ಫಾರಿನ್ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಒಂದ್ ಕಡೆ ಪ್ರಮುಖವಾದಂತಹ ಕಾರಣ ಆಗಿರುವಂಥದ್ದು. ಒಟ್ನಲ್ಲಿ ಕೊರೋನಾ ನಂತರ ಈ ಗಲ್ಫ್ ರಾಷ್ಟ್ರಗಳ ಯುದ್ಧ ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಹೊಡೆತವನ್ನ ನೀಡಿದೆ. ಟೂರಿಸಂ ಕ್ಷೇತ್ರದಲ್ಲಿ ಒಂದ್ ಕಡೆ ಅಧೋಗತಿ ತಲುಪಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಈ ಯುದ್ಧ ಯಾವಾಗ ನಿಲ್ಲುತ್ತೆ, ಇವಾಗ ಇರುವಂತಹ ಒಂದಷ್ಟು ಸಾಕಷ್ಟು ತೊಂದರೆಗಳು ಯಾವಾಗ ತೀರುತ್ತೆ ಅನ್ನೋದು ಮಾತ್ರ ಸಾಕಷ್ಟು ಗೊತ್ತಿಲ್ಲ. ಅಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇಲ್ಲಿಗೆ ಅದರ ಬಿಸಿ ಏನು ಅಂತ ತಡ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್, ಇದೀಗ ಪ್ರವಾಸೋದ್ಯಮ, ಹಿಂಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಏರಿಳಿತಗಳಾಗುತ್ತೋ ಅಥವಾ ಯಾವೆಲ್ಲ ತೊಂದರೆಗಳು ಉಂಟಾಗುತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.